Moses and Aaron, how old they were when they started God's ministry? They are very small babies. Others can also answer. 80 and 83 respectively. Very good. Thank you. So, yesterday we saw 7ನೇ ಅಧ್ಯಾಯ ಮೋಶೆ ಮತ್ತು ಆರೋಹನು ತಮ್ಮ ನಂತರದ ಯುಗಗಳಲ್ಲಿ ತಮ್ಮ ಶುಶ್ರೂಷಣೆಯನ್ನು ಪ್ರಾರಂಭಿಸಿದರು. They started God's ministry in the later ages, 80 and 83. ದೇವರು ಫರೋಹನ ಹೃದಯವನ್ನು ಗಟ್ಟಿಗೊಳಿಸುತ್ತಾರೆ. ಮತ್ತೆ ಆ ಅಧ್ಯಾಯದಲ್ಲಿ ನಾವು ಕೇಳಿಸ್ಕೊಂಡ್ವಿ, ದುಷ್ಟ ಜನರು ಸಹ ಅದ್ಭುತಗಳನ್ನು ಮಾಡಬಲ್ಲರು, ನಾವು ಅವರಿಂದ ಮೋಸ ಹೋಗಬಾರದು. Chapter 8 speaks about ಫರೋಹನು ತನ್ನ ಹೃದಯವನ್ನು ಗಟ್ಟಿಗೊಳಿಸಿದನು ಎಂದು ಕೊನೆಯ ಚಾಪ್ಟರ್ ಅಲ್ಲಿ ನಾವು ನೋಡಿದ್ವಿ. ಆದ್ರೆ ಈ ಅಧ್ಯಾಯದಲ್ಲಿ ದೇವರು ಫರೋಹನ ಹೃದಯವನ್ನು ಗಟ್ಟಿಗೊಳಿಸಿದನೆಂದು ಓದಿದ್ದೇವೆ. ಫರೋಹನು ತನ್ನ ಕ್ರಿಯೆಗೆ ಪೂರ್ಣವಾಗಿ ಜವಾಬ್ದಾರಿಯಾಗಿದ್ದನು ಮತ್ತು ದೇವರು ಕಠಿಣಗೊಳಿಸುವುದಕ್ಕೆಯನ್ನು ಮಾಡಿದರು. ಆದರೆ ರಹಸ್ಯ ಉಳಿದಿತ್ತು. ಮಿಸ್ಟ್ರಿ ರಿಮೇನ್ಸ್. ಇಂದು ನಮಗೆ ಸಂದೇಶವೇನೆಂದರೆ, ನಾವು ಲೋಕದೊಂದಿಗೆ ರಾಜಿ ಮಾಡಿಕೊಳ್ಳಲು ಬೇಕೆಂದು ದೇವರು ಬಯಸುವುದಿಲ್ಲ, ಆದರೆ ಬಲಶಾಲಿಯಾಗಿ ಉಳಿಯಲು ಮತ್ತು ದುಷ್ಟತನವನ್ನು ತಿರಸ್ಕರಿಸಲು ದೇವರು ಬಯಸುತ್ತಾರೆ. ಅದೇ ನಮಗೆ ಸಿಗೋ ಮೆಸೇಜ್. ಲೋಕದ ಜೊತೆ ನಾವು ಹೋಗಬಾರ್ದು, ದೇವರ ಜೊತೆ ನಡ್ಕೊಂಡು ಹೋಗ್ಬೇಕು ಅಂತ. ಅಧ್ಯಾಯ 5, ತನ್ನ ಜನರನ್ನು ಗುಲಾಮರನ್ನಾಗಿ ಮಾಡಲು ಫರೋಹನು ಶಕ್ತಿಯನ್ನು ಕೊಟ್ಟವರು ದೇವರು. ವಿತೌಟ್ ಗಾಡ್ಸ್ ಪರ್ಮಿಷನ್ ನಥಿಂಗ್ ಹ್ಯಾಪನ್ಸ್ ಇನ್ ಅವರ್ ಲೈಫ್. ನಮಗೆ ಕೂಡ ಕೆಟ್ಟ ಸಂಗತಿಗಳು ಸಂಭವಿಸಿದಾಗ ದೇವರು ಅನುಮತಿಸುತ್ತಾರಾ ಎಂದು ನಾವು ನಂಬುವುದಿಲ್ಲ. ಆದರೆ ಬೈಬಲ್ ನಮಗೆ ಹೇಳುತ್ತದೆ, ಎಸ್, ಅವರು ಹಾಗೆ ಮಾಡುವುದು ಅವರ ಮಹಿಮೆಗಾಗಿ, ಕುಡ್ ಬಿ ಫಾರ್ ಹಿಸ್ ಓನ್ ಗ್ಲೋರಿ. ಒಂದು ದಿನ ಅದು ಏಕೆ ಸಂಭವಿಸಿತು ಎಂಬುದನ್ನು ತಿಳಿಯಲು ಸಹ ದೇವರು ನಮಗೆ ಅನುಭವಿಸಬಹುದು. ಆದರೆ ಆ ಅಧ್ಯಾಯದಲ್ಲಿ ನನಗೆ ಇಷ್ಟವಾದ ಒಂದು ವಿಷಯ, ದೇವರು ತಮ್ಮ ಜನರನ್ನು ವಿಶ್ವದ ಜನರ ನಡುವೆ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ಮಾಡಿದರು. He took care of his people of Israel. Please mute ma. ತಮ್ಮ ಜನರನ್ನು, ಲೋಕದ ಜನರನ್ನು ವ್ಯತ್ಯಾಸವಾಗಿ ದೇವರು ನಡೆಸುತ್ತಾರೆ. ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. He takes care of the people of Israel. Chapter 10, ದೇವರು ತನ್ನ ಶಕ್ತಿಶಾಲಿ ಶಕ್ತಿಯನ್ನು ತೋರಿಸಲು ಬಯಸಿದರು. ಇಲ್ಲಿಯವರೆಗೆ ನಾವು ಇದರ ಬಗ್ಗೆ ಮಾತನಾಡ್ತಾನೇ ಇದ್ದೀವಿ. Till today we are speaking about Exodus. So God wanted to show his power and his mighty, and that is why all these things were happening. ಮೋಶೆಯು ದೇವರಿಗೆ ಅವಿಧೇಯನಾಗುವಂತೆ ಮಾಡಲು ಫರೋಹನು ತನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡುತ್ತಾನೆ. ಆದರೆ ನಾವು ಓದಿದ್ವಿ, ಮೋಶೆಯು ನಿರಾಕರಿಸಿದನು. ನೀವು ಮತ್ತು ನಾನು ಈ ದುಷ್ಟ ಲೋಕದೊಂದಿಗೆ ರಾಜಿ ಮಾಡಿಕೊಳ್ಳಲು ಬೇಕೆಂದು ದೇವರು ಎಂದಿಗೂ ಬಯಸುವುದಿಲ್ಲ. ಆತನು ಬೈಬಲ್ನಲ್ಲಿ ನಮಗೆ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ದುಷ್ಟ ವ್ಯವಸ್ಥೆಯ ಸಂಗಡ ಇರಲು ನಿರಾಕರಿಸಬೇಕೆಂದು ದೇವರು ಬಯಸುತ್ತಾರೆ. ಇದನ್ನು ಮಾಡುವುದು ಸುಲಭವೇ? ಉತ್ತರ ಸರಳವಾಗಿ ನೋ, ನಾಟ್ ಪಾಸಿಬಲ್. ನಾವು ರೈಟ್ಯಸ್ ಆಗಿ ಬಾಳೋದು ಕಷ್ಟ. ಆದರೆ ನಾವೇನ್ ಮಾಡ್ಬೇಕು ಅಂತ ಆಯ್ಕೆ ಮಾಡೋದು ನಮ್ಮ ಕೈಯಲ್ಲಿದೆ. ನಮ್ಮ ಸಮಯ, ಆತನ ಚಿತ್ತವನ್ನು ಮಾಡಲು ನಾವು ಆತನ ಕೃಪೆಯನ್ನು ಕೋರೋಣ. ಆಮೇನ್. ಅಂಡ್ ಫ್ಯೂ ಕ್ವೆಶ್ಚನ್ಸ್ ಈ ಫ್ಯಾಮಿಲಿಗೆ ಕೇಳಲ್ಲ. Who was like God to Pharaoh and the prophet to him as well? Exodus 7:1. Baby, you can read in your Bible and answer me. Exodus chapter 7 verse 1. God appoints somebody like God to Pharaoh and somebody like a prophet. Moses. Yes, Moses like God to Pharaoh, and who is a prophet? Aaron. Yes, Aaron is a prophet. Okay, children, tell me, what was the first plague? Plague of livestock. First plague. Water turned into blood. Blood. Water turned into blood. How many passed after the Lord had struck the Nile River?
ದೇವರು ಎಷ್ಟು ದಿವಸ ನದಿಯನ್ನು ಹೊಡೆದರು? ಎಕ್ಸಡಸ್ 7:25 7ನೇ ಅಧ್ಯಾಯ 25ನೇ ವಚನ. Can others say? 7 days past. ವೆರಿ ಗುಡ್ ಬೇಬಿ. 7 days past. 7 ದಿನಗಳು ಪೂರ್ತಿ ಆಗಿದ್ದವು. ವೆರಿ ಗುಡ್. When we give them time, they take time and they search. Okay, question is for these two babies. Okay, sisters ನೀವು ಇನ್ನೊಂದು ಚಿಕ್ಕ ಪಾಪು ಕೂಡ ಅವನ್ ಬೇಡ, ಅವನ್ ಮಗು. ನೀವಿಬ್ರು ಹೇಳಿ, ನನಗೆ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಹೇಳಿ. ಮೋಸಸ್ ಬಗ್ಗೆ ಒಂದು ಕ್ಯಾರೆಕ್ಟರು, ಒಂದು ವಿಷಯ. ಆರನ್ ಬಗ್ಗೆ ಒಂದು ವಿಷಯ. Moses was very The book loyal of to Exodus. Yes, ma? God. Moses was very loyal to God. Very loyal to God. ಚಿಕ್ಕ ಮಗು ಆರನ್. Who was Aaron? Very good. Aaron was Moses' brother. Others can tell me, other children on call, tell me another characteristic of Moses. Who was Moses in the book of Exodus? Messenger of God. Messenger of Very So good. One more. So Prophet prophet. of God. Prophet. One more. One more. He represented God, and he was the one who led Israelites from Egypt to the promised land. ವೆರಿ ಗುಡ್. ಮಕ್ಳು ಯಾರಿಲ್ಲ ಬೇರೆ ಬೇರೆ ಫ್ಯಾಮಿಲೀಸ್ ಅಲ್ಲಿ? ಅಷ್ಟೇನಾ ಮಕ್ಳು ಇವತ್ತು ಕಾಲಲ್ಲಿ? ಓಕೆ. ಆರನ್, ಹೌ ಡಿಡ್ ಆರನ್ ಹೆಲ್ಪ್ ಮೋಸೆಸ್ ಇನ್ ಗಾಡ್ಸ್ ಮಿನಿಸ್ಟ್ರಿ? ಬೇಬಿ ಗರ್ಲ್, ವಾಟ್ ಡಿಡ್ ಆರನ್ ಡೂ? ನಿನ್ನೆಯಿಂದ ಕೇಳಿಸ್ಕೊಂಡ್ವಿ. ನಾನೊಂದು ಕ್ಲೂ ಹೇಳ್ತೀನಿ ಆಯ್ತಾ? ಮೋಸಸ್ ಅಳ್ತಾರಲ್ಲ, ನಾನು ಹೋಗಲ್ಲ ಮಾತಾಡಕ್ಕೆ, ನಾನು ಮಾತಾಡಿಕ್ ಬರೋದಿಲ್ಲ ಅಂತ ದೇವ್ರು ಕೋಪ ಮಾಡ್ಕೋತಾರಲ್ಲ. ಸೊ ದೇವ್ರು ಆರನ್ ಹೆಲ್ಪ್ ಮಾಡಕ್ಕೆ ಕಳಿಸ್ತಾರೆ. ಏನಕ್ಕೆ? Mouthpiece. 10 seconds, ma'am. ಮಾತನಾಡಲಿಕ್ಕೆ. ಓಕೆ, ಆಸ್ Aaron was appointed to help Moses.